ಕೊರಟಗೆರೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಮಡಿವಾಳ ಸಮುದಾಯದ ವತಿಯಿಂದ ನಡೆದ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ರಾಮ್ ಪ್ರಸಾದ್ ಮಾತನಾಡಿ, ಶರಣರ ವಚನ ಸಾಹಿತ್ಯದ ರಕ್ಷಣೆಗಾಗಿ ಹೋರಾಡಿದ ಮಾಚಿ ದೇವರ ಜಯಂತಿಯನ್ನು ಎಲ್ಲೆಡೆ ಶ್ರದ್ಧೆಯಿಂದ ಆಚರಿಸುತ್ತಿರುವುದು ಅರ್ಥಪೂರ್ಣವಾಗಿದೆ. ಹಿಂದುಳಿದ ಶ್ರಮಜೀವಿ ವರ್ಗಗಳ ಸಮಾನತೆಗೆ ಸಾಮಾಜಿಕ ಕ್ರಾಂತಿ ಮಾಡಿದವರಲ್ಲಿ ಮಾಚಿ ದೇವರು ಪ್ರಮುಖರು. ಆಧ್ಯಾತ್ಮಿಕ ಪ್ರವೃತ್ತಿಯ ಮೂಲಕ ಜನರಲ್ಲಿ ಭಕ್ತಿ ಪ್ರಧಾನ ಚಿಂತನೆಗಳನ್ನು ತುಂಬಿಸಿದ ಅವರು 3 ಲಕ್ಷಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ ಎಂದು ತಿಳಿಸಿದರು. ಇನ್ನು ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷ ರುದ್ರೇಶ್ ಮಾತನಾಡಿ, ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ಮಾಚಿ ದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು. ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಪ್ರಮುಖರು ಎಂದು ಮಾತನಾಡಿದರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮಾರು 20 ವರ್ಷದಿಂದ ನಮ್ಮದು ಬೇಡಿಕೆ ಮನವಿ ಏನಂತ ಗೋಬಿ ಘಾಟು ನಮ್ಮ ಕುಡಿ ಹೇಳಕ್ಕೆ ಜಾಗ ಕೊಡಿ ಅಂತ. ಇದು ನಗರಾಭಿವೃದ್ಧಿ ಇಲಾಖೆ ಮತ್ತು ಪ್ರೌಢಾಡಳಿತ ಇಲಾಖೆಯಿಂದ ಒಂದು ಸುತ್ತಲೇ ಇದೆ. ಏನಂತ ಇದೆ, ಚರ್ಚ್ಗಳಿಗೆ, ಮಠಗಳಿಗೆ, ದೇವಸ್ಥಾನಗಳಿಗೆ, ಕೆರೆಕಟ್ಟೆಗಳಿಗೆ ಮತ್ತು ಗೋಬಿ ಘಾಟ್ಗೆ ಉಚಿತವಾಗಿ ಜಮೀನು ಕೊಡಬೇಕು ಅಂತ ಸರ್ಕಾರ ಆದೇಶ ಇದೆ. ಅದ್ಯಾಕೆ ನಮ್ಮ ತಾಲೂಕಲ್ಲಿ ಅದು ಆಗ್ತಾ ಇಲ್ಲ ಅಂತ ವಿಚಾರ ಬೇರೆ ಎಲ್ಲ ತಾಲೂಕು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಆಗ್ಬೋದು, ಗುರುಬಿದ್ರು ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಪ್ರತಿಯೊಂದು ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರ ಎಲ್ಲೂ ಸಹ ಗೋಬಿ ಘಾಟ್ ಜಾಗ ಕೊಟ್ಟಿದ್ದಾರೆ. ದಯಮಾಡಿ ತಹಸೀಲ್ದಾರ್ ಸಾಹೇಬರು ಇದನ್ನ ಖಂಡಿತ ಮಾಡಿ ಕೊಡಬೇಕು. ಗ್ರೇಡ್ 1 ಬರಲೇ ಇಲ್ಲ. ಗ್ರೇಡ್ 1 ತಹಸೀಲ್ದಾರ್ ನಮ್ಮ ಜಯಂತಿಗೆ ಎಂದೂ ಬರಲಿಲ್ಲ. ನಾವು ಪ್ರಸಾದ್ ಅಂದರೆ DC ಅವರು KP ಮೋಹನ್ ರಾಜ್ ಅವರು ಜಿಲ್ಲಾಧಿಕಾರಿ ಆಗಿದ್ದರು, ಮತ್ತು ಅವರು AC ಸಾಹೇಬ್ ಬಗೆರೆಯಲ್ಲಿ ಎಲ್ಲರೂ ಆದೇಶ ಆಗಿ ಎಲ್ಲ ಇದರಿಂದ ಪ್ರಸಾದ ಮಾಡ್ತೀವಿ. ದೊಡ್ಡ ಫಂಕ್ಷನ್ನ ಇಡೀ ತಾಲೂಕು ಮಾಡಿ ದಯಮಾಡಿ ಮತ್ತು ಪಾಠಶಾಲೆ ಮತ್ತು ಪಂಚಾಯತಿಗೆ ಐಡೆಂಟಿಫಿಕೇಶನ್ ಪಾತ್ರದಲ್ಲಿ ಮತ್ತು ಒಟ್ಟಿಗೆ ಪಂಚಾಯತ್ ನನಗೆ ಸರ್ ನನಗೆ ಆದೇಶ ಬಂದಿದೆ, ಸರ್ಕಾರದ ಆದೇಶ ಬಂದಿದೆ. ಫೋನ್ ಮಾಡಿದೆ, ಹೌದಾ? ಫೋನ್ ಮಾಡಿದೆ ಅದಕ್ಕೆ ತಾವು ಆದೇಶ ಆಗಿದೆ ಅಂತ ನಾನು ಅದನ್ನು ಸಂತೋಷದಲ್ಲಿ ಹೀಗಾಗಿ ನಮ್ಮೆಲ್ಲರಿಗೂ ನಾನು ಕೊನೆಯದಾಗಿ ಹೇಳಬೇಕಂದ್ರೆ, ಪ್ರತಿ ಗ್ರಾಮ ಪಂಚಾಯತಿ, ಇಡೀ ತಾಲೂಕು 30 ಗ್ರಾಮ ಪಂಚಾಯತಿ, ಪ್ರತಿ ಶಾಲೆಯಲ್ಲಿ ಇನ್ನು ಮುಂದೆ ಮಾಚಿದೇವರ ಜಯಂತಿ ಆಚರಣೆ ಮಾಡ್ತಾರೆ ಅಂತ ಆದೇಶ ಎಲ್ಲ ಹೋಗಿದೆ. ಅದೊಂದು ನಮಗೆ ನಾನು ಸಂತೋಷವಾದಂತಹ ಇಡೀ ಬಡದ ತಾಲೂಕಿನಾದ್ಯಂತ ಬಂದು ಎಲ್ಲ ಮಡಿವಾಳ ಬಂಧುಗಳು ಮತ್ತು ಎಲ್ಲ ಅಧಿಕಾರಿಗಳ ಜೊತೆ ನಾನು ಮನಸ್ಸಿನ ಮಾತನಾಡ್ತೀನಿ ಸರ್. ಅರಣ್ಯ ಇಲಾಖೆ ದಿಲೀಪ್ ಕುಮಾರ್ ಅವರೇ, ಮತ್ತೆ ಪುರಸಭೆ ಶೈಲೇಂದ್ರ ಅವರೇ, ಬಸವರಾಜ್ ಅವರೇ, ಮತ್ತೆ ಪತ್ರಕರ್ತ ಮಿತ್ರರೇ ಎಲ್ಲ ಬಂದಿದ್ದೀರಾ, ಅವರಿಗೆ ಸ್ವಾಗತ. ಈ ದಿನ ತುಂಬ ಸಂತೋಷದ ದಿನ, ಆದರೆ ನಮಗೆಲ್ಲೋ ಒಂದು ಕಡೆ ತುಂಬ ಮನಸ್ಸಿಗೆ ನೋವಿದೆ. ಅಂದರೆ ಇದುವರೆಗೂ ನಮ್ಮ ಸರ್ಕಾರಗಳು ನಮ್ಮ ಜನಾಂಗ ಯಾವತ್ತೂ ಗುರುತಿಸಿಲ್ಲ ನ್ಯಾಯವಾದ ರೀತಿಯಲ್ಲಿ.